ನೀವು ಹಣೆ ಬರದಲ್ಲಿ ಬರೆದಿರೋದನ್ನು ಕೂಡ ಅದನ್ನು ಮೀರಿಸುವಂಥದ್ದು ಕೂಡ ಇತಿಹಾಸದಲ್ಲಿ ತುಂಬ ಚರಿತ್ರೆಗಳಿದ್ದಾವೆ. ಜನ ಇದ್ದಾರೆ. ನಾವಿವತ್ತು ಕೈಯಲ್ಲಿ ಇರೋ ರೇಖೆಗಳನ್ನು ನೋಡಿ ಭವಿಷ್ಯತ್ತು ನಿರ್ಧರಿಸಿದ್ದ ಆದರೆ ಎಷ್ಟೋ ಜನಗಳಿಗೆ ಎರಡೂ ಕೈಗಳು ಇಲ್ಲ. ಹಾಗಾದರೆ ಅವ್ರ ಭವಿಷ್ಯತ್ತು ಹೇಗೆ? ಅವ್ರಿಗೆ ಎರಡೂ ಕೈಗಳಿಲ್ಲ, ರೇಖೆಗಳಿಲ್ಲ, ಅವ್ರ ಭವಿಷ್ಯತ್ತು ಯಾವುದ್ರ ಮೇಲೆ ಆಧಾರಪಟ್ಟಿರುತ್ತೆ? ಹಾಗಾದರೆ ಅವ್ರಿಗೆ ಜೀವನವೇ ಇಲ್ವಾ? ಅವ್ರ ಬದುಕೇ ಇಲ್ವಾ? ಅವ್ರ ಜೀವನದಲ್ಲಿ ಏನನ್ನು ಕೂಡ ಸಾಧಿಸಲಾರೇರಾ? ಅವರು ವೇಸ್ಟ್ ಕ್ಯಾಂಡಿಡೇಟಾ? ಹಾಗಾದರೆ ತಪ್ಪು ಯಾರ್ದು? ನಮ್ಮದೇ. ನಾವಿವತ್ತು ಈಗಿರೋ ಪರಿಸ್ಥಿತಿಗೆ ಯಾರು ತಪ್ಪು? ನಮ್ಮದೇ. ಸ್ನೇಹಿತರೆ, ಇದೆಲ್ಲ ನಿಮಗೆ ಹೇಳೋದಕ್ಕೆ ಏನಂತಂದರೆ, ಇವತ್ತಿನ ಜನ್ರೇಷನ್ ಹೀಗಿದೆ. ಇವತ್ತು ನಮ್ಮ ಹತ್ರ ಏನಿಲ್ವೋ ಇನ್ನು ಮುಂದೆ ನಾಳೆ ಏನೆಲ್ಲ ಬರುತ್ತೋ ಅದು ನಮಗೆಲ್ಲ ಪ್ಲಸ್ ಪಾಯಿಂಟೇ. ಎಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಟಾಪಿಕ್ ವಿಚಾರಕ್ಕೆ ಅದು ಬಂದರೆ, ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಂದು ಜೀವನ ಹಂತದಲ್ಲಿ ನಮ್ಮಲ್ಲಿ ಏನೋ ಇಲ್ಲದೆ ಇರೋದನ್ನು ಬಯಸಿರ್ತೀವಿ. ಅದು ಅಧಿಕಾರ ಆಗಿರ್ಬೋದು, ಹಣ ಆಗಿರ್ಬೋದು, ಸಂಬಂಧಗಳ ವಿಚಾರ ಆಗಿರ್ಬೋದು, ಒಳ್ಳೆ ಆರೋಗ್ಯ ಆಗಿರ್ಬೋದು, ಒಳ್ಳೆ ಒಂದು ನೆಮ್ಮದಿ ಆಗಿರ್ಬೋದು. ಈ ಎಲ್ಲ ವಿಚಾರಗಳಲ್ಲಿ ಒಬ್ಬ ಮನುಷ್ಯ ಆದಮೇಲೆ ಪ್ರತಿಯೊಬ್ಬ ವ್ಯಕ್ತಿನೂ ಅದು ನನಗಿಲ್ವಲ್ಲ ಅಂತ ಹೇಳಿ ಒಂದಲ್ಲ ಒಂದು ಹಂತದಲ್ಲಿ, ಅಂದರೆ ನಾವಿರೋ ಒಂದು ಪರಿಸ್ಥಿತಿಯ ಅನುಗುಣವಾಗಿ ಬೇಡ್ಕೊಂಡಿರ್ತೀವಿ, ಬಯಸಿರ್ತೀವಿ. ಯಾಕೆ? ಅದು ನನ್ನಲ್ಲಿ ಇಲ್ಲ. ಇನ್ನೊಬ್ಬರು ಒಳ್ಳೆ ಸ್ಥಾನದನ್ನು ಬೆಳೆದಿರೋದನ್ನು ನೋಡಿ ಅದು ನಾನಲ್ಲ, ಆ ಅಧಿಕಾರ ನನಗಿಲ್ಲ, ಆ ಒಂದು ಒಳ್ಳೆ ಸ್ಥಾನ ನನಗಿಲ್ಲ, ಆ ಒಳ್ಳೆ ಆರೋಗ್ಯ ನನಗಿಲ್ಲ, ಆ ಒಂದು ಸಾಧನೆ ನನ್ನ ಕೈಯೆಲ್ಲ ಆಗಿಲ್ಲ ಅನ್ನೋ ಒಂದು ಈ ಥರ ಪ್ರತಿಯೊಂದು ಕ್ವಶನ್ ಮಾರ್ಕ್ಗಳಿಗೆ ನಾವು ಗುರಿಯಾಗಿರ್ತೀವಿ. ಇವೆಲ್ಲ ವಿಚಾರದಕ್ಕೆ ಒಂದೇ ಒಂದು ಆನ್ಸರ್ ಅಂತಂದರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಮುಂದೆ ಜಗದ್ಗುರು, ಇಂಥ ಒಂದು ಭಗವದ್ಗೀತೆಯಲ್ಲಿ ಒಂದು ಲೈನ್ ಇದೆ. ಜೀವನದಲ್ಲಿ ಅಂದರೆ ಪ್ರಪಂಚದಲ್ಲಿ ಏನಿದೆ, ಇಡೀ ಪ್ರಪಂಚದಲ್ಲಿ ಬೇಕಾದದ್ದನ್ನು ನೀವು ಸಾಧಿಸ್ಬೋದು, ಎಲ್ಲ ನಮ್ಮ ಕೈಯಲ್ಲೇ ಇದೆ. ಇದೇ ಒಂದು ಲೈನು. ಪ್ರಪಂಚದಲ್ಲಿ ಬೇಕಾದದ್ದನ್ನು ಸಾಧಿಸ್ಬೋದು, ಎಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ. ನೋಡಿ, ಪ್ರಪಂಚದಲ್ಲಿ ಯಾರಿಗೂ ಕೂಡ ಯಾವುದೇ ಒಂದು ಸಾಧನೆ, ಯಾವುದೇ ಒಂದು ಸವಲತ್ತಾಗಿ, ಯಾವುದೇ ಒಂದು ಸಂಪಾದನೆ, ಯಾವುದೇ ಒಂದು ಹಣ ಐಶ್ವರ್ಯ ಏನೇ ಆಗಲಿ ಯಾರಿಗೂ ಕೂಡ ಸ್ವಂತದ್ದಲ್ಲ ಅಂತ ಅರ್ಥ. ಅಂದರೆ ಎಲ್ರಿಗೂ ಕೂಡ ಪಡ್ಕೊಳ್ಳುವಂಥ ಅಧಿಕಾರ ಇದೆ, ಎಲ್ಲರೂ ಕೂಡ ಗಳಿಸುವಂಥ ಹಕ್ಕಿದೆ. ಆದರೆ ಪ್ರಪಂಚದಲ್ಲಿ ಬೇಕಾದನ್ನು ಸಾಧಿಸಬಲ್ಲೆವು ಅನ್ನೋ ಒಂದು ನಂಬಿಕೆ ನಮಗೆ ಬರಬೇಕಂತಂದರೆ ಮೊದಲನೇದಾಗಿ ನಾವು ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು. ಪ್ರಪಂಚದಲ್ಲಿ ನಾವು ಏನು ಇದ್ದೀವಿ ಅದಕ್ಕೆಲ್ಲ ಲಕ್ ಬೇಕು, ಅದೃಷ್ಟ ಬೇಕು, ಹಣೆ ಬರ ಬೇಕು, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು. ಈ ಥರ ಎಲ್ಲ ನಾವು ಊಹೆ ಮಾಡ್ಕೊಳ್ತಾ ಇರ್ತೀವಿ. ಒಂದು ಉತ್ತರವನ್ನು, ಕೆಲವೊಂದು ವಿಚಾರಗಳನ್ನು ಮೆಲುಕಾಗ್ತಾ ಇರ್ತೀವಿ, ನೆಗೆಟಿವ್ ಥಾಟ್ಸ್. ಇವನ್ನೆಲ್ಲವನ್ನು ಪಕ್ಕಕ್ಕೆ ದೊಬ್ಬಿ, ಇದರಿಂದ ಯಾವುದೂ ಕೂಡ ನನಗೆ ಪ್ರಯೋಜನ ಇಲ್ಲ, ಭಗವಂತ ನನಗೆ 2 ಕೈ ಕೊಟ್ಟಿದ್ದಾನೆ, 2 ಕಾಲು ಕೊಟ್ಟಿದ್ದಾನೆ, ಆಲೋಚನೆ ಮಾಡುವಂಥ ಶಕ್ತಿ ನನಗಿದೆ. ಹಾಗಾದರೆ ನಾನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನು? ನನ್ನ ಮನಸ್ಸು. ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ಒಂದದರ ಮೇಲೆ ಏಕಾಗ್ರತೆಯನ್ನು ಕೊಟ್ಟಿದ್ದೇ ಆದರೆ, ಅದಕ್ಕೆ ಕೊಡಬೇಕಾದಂಥ ಡೆಡಿಕೇಶನ್ ಕೊಟ್ಟಿದ್ದಾದರೆ, ಅದಕ್ಕೆ ಕೊಡಬೇಕಾದಂಥ ಕಮಿಟ್ಮೆಂಟ್ ನಾವು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಫಲ ಇದೆಯಂತೆ. ನೀವು ಹಣೆ ಬರದಲ್ಲಿ ಬರೆದಿರೋದನ್ನು ಕೂಡ ಅದನ್ನು ಮೀರಿಸುವಂಥದ್ದು ಕೂಡ ಇತಿಹಾಸದಲ್ಲಿ ತುಂಬ ಚರಿತ್ರೆಗಳಿದ್ದಾವೆ. ಸತ್ಯವನ್ನು ಸಾವಿತ್ರಿಯಿಂದ ಕಥೆಯಿಂದ ಹಿಡಿದು ರಾಮಾಯಣ ಮಹಾಭಾರತದಿಂದ ಹಿಡಿದು ಮಹಾಕಾವ್ಯಗಳನ್ನೆಂದು ಎಲ್ಲ ನೋಡೋದಾದರೆ ಹಣೆ ಬರವನ್ನೇ ಮೀರಿಸುವಂತಹ ಅದ್ಭುತಗಳು ಈ ಪ್ರಪಂಚದಲ್ಲಿ ನಡೆದಿದ್ದಾವೆ. ನಾವು ಹಣೆ ಬರಹನ ನಂಬ್ಕೊಂಡು ಕೂರೋದಲ್ಲ. ಕೆಲವರು ನಮ್ಮ ಕೈ ನೋಡಿ ಜಾತಕವನ್ನು ಹೇಳಬಹುದು, ಅದನ್ನು ಮೀರಿಸುವಂತೆ ಬದುಕಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು. ಅಯ್ಯೋ ನನ್ನ ಭವಿಷ್ಯದಲ್ಲಿ ಹೀಗಿದೆ ಅಂತ ಹೇಳಿ ಕೆಲವರು ಅದನ್ನೇ ಚಿಂತೆ ಮಾಡ್ತಾ ಅದರಲ್ಲೇ ಒಂದು ಲೋಕವನ್ನು ಸೃಷ್ಟಿ ಮಾಡಿ ಮುಳುಗಿ ಜೀವನವನ್ನು ಜಿಗುಪ್ಸೆ ಬರವಾಗಿ ಮಾಡಿಕೊಂಡವರು ತುಂಬ ಜನ ಇದ್ದಾರೆ. ನಾವಿವತ್ತು ಕೈಯಲ್ಲಿ ಇರೋ ರೇಖೆಗಳನ್ನು ನೋಡಿ ಭವಿಷ್ಯತ್ತು ನಿರ್ಧರಿಸಿದ್ದ ಆದರೆ ಎಷ್ಟೋ ಜನಗಳಿಗೆ ಎರಡೂ ಕೈಗಳು ಇಲ್ಲ. ಹಾಗಾದರೆ ಅವ್ರ ಭವಿಷ್ಯತ್ತು ಹೇಗೆ? ಅವ್ರಿಗೆ 2 ಕೈಗಳಿಲ್ಲ, ರೇಖೆಗಳಿಲ್ಲ, ಅವ್ರ ಭವಿಷ್ಯತ್ತು ಯಾವುದ್ರ ಮೇಲೆ ಆಧಾರಪಟ್ಟಿರುತ್ತೆ? ಹಾಗಾದರೆ ಅವ್ರಿಗೆ ಜೀವನವೇ ಇಲ್ವಾ? ಅವ್ರ ಬದುಕೇ ಇಲ್ವಾ? ಅವ್ರ ಜೀವನದಲ್ಲಿ ಏನನ್ನು ಕೂಡ ಸಾಧಿಸಲಾರೇರಾ? ಅವರು ವೇಸ್ಟ್ ಕ್ಯಾಂಡಿಡೇಟಾ?
100% ಒಂದು ವಾಸ್ತವ ನಿಜ ಹೇಳಬೇಕಂತಂದರೆ, ಭೂಮಿ ಮೇಲೆ 2 ಕೈ 2 ಕಾಲು ಮನುಷ್ಯ ದೇಹದಲ್ಲಿ ಲೋಪಗಳು ಇರುವವರೇ ಸಾಧನೆ ಮಾಡಿದವರ ಸಂಖ್ಯೆ ಜಾಸ್ತಿ ಇದೆ ಅಂತಂದರೆ, ನಾರ್ಮಲ್ ವ್ಯಕ್ತಿಗಳು ಸಾಧನೆ ಮಾಡೋದಕ್ಕಿಂತ ಹೆಚ್ಚಿನಾಗಿ ಮಾಡಿದವರು ಕೂಡ ಉಂಟು. ಯಾಕೆ ಭಗವಂತ ಯಾಕೆ ಇವ್ರನ್ನೆಲ್ಲ ಕಣ್ಮುಂದೆ ಬಿಟ್ಟಿರ್ತಾನಂತಂದರೆ, ಅದರಲ್ಲಿ ಉತ್ತರ ಇದೆ ನೋಡು. ಅವರಿಗೆ ಇಲ್ಲದೆ ಇರೋದನ್ನು ನಿನಗೆ ಕೊಟ್ಟಿದ್ದೀನಿ. ಏನು ಇಲ್ಲದೆ ಇರುವಂಥ ವ್ಯಕ್ತಿನ ಆ ರೀತಿ ಸಾಧಿಸಿ ಗೆದ್ದು ನಿಲ್ತಿದ್ದಾನೆ ಅಂತಂದರೆ, ನಿನಗೆಲ್ಲ ಇದೆ, ನೀನೇನು ಮಾಡ್ತಾ ಇದೆಯಾ ಅಂದರೆ, ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡಿ ನಾನು ಸಾಧಿಸಲೇಬೇಕು, ನಾನು ಇಂಥದ್ದನ್ನು ಗುರಿಯನ್ನು ಮುಟ್ಟಲೇಬೇಕು, ಇಂಥದ್ದನ್ನು ನಾನು ಪಡ್ಕೊಳ್ಳೇಬೇಕು, ನಾನು ಹೀಗೆ ಸಂಪಾದನೆ ಮಾಡಿ ಒಳ್ಳೆ ಸಿರಿವಂತನಾಗಬೇಕು ಅನ್ನೋ ಕಿಚ್ಚು, ಹಠ, ಆ ಒಂದು ಬೆಂಕಿ ಜ್ವಾಲಾಮುಖಿ ನಮ್ಮ ಎದೆಯೊಳಗಿದ್ದರೆ ನಿಮ್ಮ ಹಣೆ ಬರಹವನ್ನು ನಿಮ್ಮ ಭವಿಷ್ಯತ್ತನ್ನು ಕೂಡ ಮೀರಿಸುವಂತೆ ನೀವು ಬದುಕಬಹುದು. ಇದು ಈ ಸಾಲಲ್ಲಿ ಬರುವಂಥ ಒಂದು ನಿಜವಾದ ಅರ್ಥ. ನಿಜವಾಗಿ ಮನುಷ್ಯನಿಗೆ ನೆಮ್ಮದಿ ಎಲ್ಲಿದೆ ಅಂತಂದರೆ, ನಾವು ಭಗವದ್ಗೀತೆಯನ್ನು ಕರೆಕ್ಟಾಗಿ ಓದಿದರೆ, ಪ್ರತಿದಿನ ಒಂದೊಂದು ಪುಟವನ್ನು ನಾವು ಓದಿದರೆ, ಸಾಕ್ಷಾತ್ ಭಗವಂತನ ಜೊತೆಯೇ ನಾವು ಮಾತನಾಡಿದಂಥ ಸಮ. ಪ್ರಪಂಚದಲ್ಲಿ ಹುಟ್ಟಿ ಬರುವಂಥ ಹಲವಾರು ಪ್ರಶ್ನೆಗಳು, ಉತ್ತರ ಸಿಗದೇ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆ ಮಹಾಕಾವ್ಯದಲ್ಲಿ ನಾವು ನೋಡ್ಬೋದು. ಭಗವದ್ಗೀತೆ ಅಂತಲ್ಲ, ನಮ್ಮ ಪ್ರತಿಯೊಂದು ಗ್ರಂಥಗಳು ಯಾವುದಿದ್ದಾವೆ, ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಹಾಗೂ ಭಗವದ್ಗೀತೆ ಆಗಿರ್ಬೋದು, ಬಸವಣ್ಣ ವಚನರಾಗ್ಬೋದು, ಸರ್ವಜ್ಞ ವಚನಗಳಾಗ್ಬೋದು, ಅಕ್ಕದೇಹಿ ವಚನಗಳಾಗ್ಬೋದು, ವೇದಗಳನ್ನಾಗ್ಬೋದು, ಉಪನಿಷತ್ತು, ಇವೆಲ್ಲದರಲ್ಲಿಯೂ ಕೂಡ ಪ್ರಪಂಚದಲ್ಲಿ ಅದ್ಭುತಗಳನ್ನು ಸೃಷ್ಟಿ ಮಾಡುವಂತಹ ಹಲವಾರು ವಿಷಯಗಳು ತುಂಬಿಕೊಂಡಿವೆ. ಕೆಲವರು ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಸರಿಯಾದ ಒಂದು ಇನ್ಸ್ಪೈರ್ ಮಾಡಿದಂಥ ಒಬ್ಬ ವ್ಯಕ್ತಿ ಚರಿತ್ರೆ ಬುಕ್ಕನ್ನು ಓದೋಕ್ಕೂ ಕೂಡ ನಮಗೆ ಟೈಮ್ ಇಲ್ಲ. ಎಲ್ಲ ಮೊಬೈಲ್, ಸೋಷಿಯಲ್ ಮೀಡಿಯಾ, ಒಂದಾದ ಮೇಲೆ ಒಂದು ರೀಲ್ಸ್ ಬರ್ತಾ ಇದ್ದು ಟೈಮ್ ಹೋಗೋದು ಕೂಡ ಗೊತ್ತಿರಲ್ಲ. ಅಷ್ಟೊಂದು ಮೂಡ್ರಾಗ್ಬಿಟ್ಟಿದ್ದೀವಿ ನಾವು. ಹಾಗಾದರೆ ತಪ್ಪು ಯಾರ್ದು? ನಮ್ಮದೇ. ನಾವಿವತ್ತು ಈಗಿರೋ ಪರಿಸ್ಥಿತಿಗೆ ಯಾರು ತಪ್ಪು? ನಮ್ಮದೇ. ಸ್ನೇಹಿತರೆ, ಇದೆಲ್ಲ ನಿಮಗೆ ಹೇಳೋದಕ್ಕೆ ಏನಂತಂದರೆ, ಇವತ್ತಿನ ಜನ್ರೇಷನ್ ಹೀಗಿದೆ. ಇವತ್ತು ನಮ್ಮ ಹತ್ರ ಏನಿಲ್ವೋ, ಇನ್ನು ಮುಂದೆ ನಾಳೆ ಏನೆಲ್ಲ ಬರುತ್ತೋ ಅದು ನಮಗೆಲ್ಲ ಪ್ಲಸ್ ಪಾಯಿಂಟೇ, ಯಾವುದು ಕೂಡ ಮೈನಸ್ ಅಲ್ಲ. ನಾವು ಏನು ಇಲ್ಲದೆ ಇದ್ದಾಗಲೇ ನಮ್ಗೆ ಏನಾದರೂ ಸಾಧಿಸ್ಬೇಕು ಅನ್ನೋದರಲ್ಲಿ ಉತ್ಸಾಹ ಬರೋದು, ಅದರಲ್ಲಿರೋದು ನಿಜವಾದ ಕಿಕ್ಕು. ಎಲ್ಲ ಇದ್ದು ಸಾಧಿಸಿದ್ರೆ ಪ್ರಯೋಜನ ಇಲ್ಲ. ಯಾವನ ಹತ್ರ ಬೇಕಾದಷ್ಟಿದೆ, ಇನ್ನೂ ಬೇಕಾದಷ್ಟು ಮಾಡ್ತಾನೆ ಅಂತ ಹೇಳ್ತಾರೆ. ಏನು ಇಲ್ದಿರೋಂಥ ಒಬ್ಬ ವ್ಯಕ್ತಿ ಈ ಲೆವೆಲ್ಗೆ ಬಂದಿದ್ದಾನೆ ಅನ್ನೋದು ಅದರಲ್ಲಿ ನಿಜವಾದ ನೆಮ್ಮದಿ, ನಿಜವಾದ ಗೆಲುವಿದೆ. ಸ್ನೇಹಿತರೆ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಇವತ್ತು ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋ ಒಂದು ತಾಕತ್ತು, ಅದಕ್ಕೆ ಕೊಡಬೇಕಾದಂಥ ಮನಸ್ಸು, ಅದಕ್ಕೆ ಬೇಕಾದಂಥ ಅರ್ಹತೆ ಎಲ್ಲ ನಮ್ಮ ಕೈಯಲ್ಲಿದೆ, ನಮ್ಮ ಆಲೋಚನೆ ಕೈಯಲ್ಲೇ ಇದೆ. ಹಾಗಾದರೆ ನಾವು ಹೇಗಿರಬೇಕು, ಹೇಗಿರಬಾರ್ದು ಥಿಂಕ್ ಮಾಡಿ. ನಿಮಗೆ ಈ ಸಾಲು ಇದರಲ್ಲಿ ಬರುವಂಥ ವಿಚಾರವಂತಿಕೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಯಾಕೆಂತ ಹೇಳಿದ್ರೆ ಇನ್ನೂ ತುಂಬ ವಿಚಾರಗಳು ನೀವು ಮಾತಾಡೋದು ತುಂಬ ಇದೆ, ಹಂಚ್ಕೊಳ್ಳೋದು. ಇಂಥ ವಿಚಾರಗಳು ನೀವು ಶೇರ್ ಮಾಡ್ಕೊಂಡಾಗಲೇ ನಮ್ಗೆ ಗೊತ್ತಿಲ್ಲದಿರೋಂಥ ವಿಚಾರ, ನಮಗೂ ಸಿಗದಿರೋಂಥ ಉತ್ತರ ನಿಮ್ಮಿಂದ ನಮ್ಗೆ ಸಿಗ್ಬೋದು, ನಮ್ಮಿಂದ ನಿಮ್ಗೆ ಸಿಗ್ಬೋದು. ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್.